ಅಕ್ಕ, ಆ ಹೆದರಿಕೆ ನಿಮಗಿರ್ಬೋದು, ಆದರೆ ನನಗಿಲ್ಲ. ಬೈತಾರೆ ಅಂತ ನಮ್ತನ ನಾವು ಕಳ್ಕೊಳಕ್ಕಾಗತ್ತಾ? ಹೀಗೆ ಬಿಟ್ರೆ ಕಾಯಮಾಗಿ ಈ ಮನೆ ಕೆಲಸದವ್ರನ್ನ ಮಾಡ್ಕೊಬಿಡ್ತಾರೆ. ನಾಳೆಯಿಂದ ಮನೆಯವ್ರು ಎಲ್ಲರ ಬಟ್ಟೆನ ತಂದು ಹೋಗಿರಿ ಅಂತ ಹೇಳ್ತಾರೆ. ನನ್ನಿಂದ ಇದೆಲ್ಲ ಆಗೋದಿಲ್ಲ ಅಕ್ಕ. ಹಾಗಾದ್ರೆ ಏನ್ ಮಾಡೋಣ? ನೋಡಿ ಅಕ್ಕ, ನಿಮ್ದು ಎಷ್ಟೇ ಬಟ್ಟೆಗಳಿದ್ರು ಕೊಡಿ, ನಾನು ಒಗ್ದಾಕ್ತೀನಿ. ಈ ರೀತಿ ದೌಲತ್ ತೋರ್ಸೋರ್ ಬಟ್ಟೆಗಳನ್ನೆಲ್ಲ ನಾನು ವಾಶ್ ಮಾಡಲ್ಲ. ಸದ್ಯಕ್ಕೀಗ ನಮ್ಮ ಬಟ್ಟೆಗಳನ್ನು ನಾವು ವಾಶ್ ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದರೆ ಬೇರೆ ಕೆಲಸಗಳನ್ನು ಮಾಡೋಣ. ಆದರೆ ಇದ್ರೆಲ್ಲ ಏನೂ ಇಲ್ಲ ಅಕ್ಕ. ನಾಳೆಯಿಂದ ಫಸ್ಟು ನಮ್ಮ ಬಟ್ಟೆನ ಒಕ್ಕೊಳ್ಳೋಣ, ಆಮೇಲೆ ಬೇಕಾದರೆ ಅವ್ರ ಬಟ್ಟೆ ಅವ್ರು ಒಕ್ಕೊಳ್ಳಿ. ಅಲ್ಲ ಅಕ್ಕ, ಅವ್ರ ಚಾಕ್ರಿ ನಾವ್ಯಾಕೆ ಮಾಡಬೇಕು? ನೀನು ಹೇಳ್ತಾ ಇರೋ ಸರಿ ರಾಕಿ. ಬಗ್ದವನ್ಗೆ ಒಂದು ಗುದ್ದು ಜಾಸ್ತಿ ಅನ್ನೋ ಗಾದೆ ಸತ್ಯ. ನಾವು ಹೆದರ್ದಷ್ಟು ಅವ್ರು ನಮ್ಮನ್ನು ಹೆದರ್ಸ್ತಾನೆ ಇರ್ತಾರೆ. ನಿನ್ನ ಪಾಲಿಸಿನೇ ಕರೆಕ್ಟು. ನೀನು ಹೇಳ್ದಾಗೆ ಮಾಡೋಣ. ಪರಿಮಳ, ಪರಿಮಳ, ಪರಿಮಳ. ಏನಮ್ಮ? ನೆನ್ನೆ ಬಟ್ಟೆ ಒಗ್ದಾಕ ಕೊಟ್ಟಿದ್ದಲ್ಲ ಮಗುದು, ಹೋಗಿ ತಗೊಂಡು ಹೋಗಮ್ಮ. ಓ, ನಂಗೆ ಕಾಟ ತಡಿಯಕ್ಕೆ ಆಗ್ತಿಲ್ಲ ಕಣೆ. ನಿನ್ನೆ ರಾತ್ರಿಯಿಂದ 13-14 ಸತಿ ಬಟ್ಟೆ ಬದಲಾಯಿಸಿದ್ದೀನಿ, ಎಲ್ಲ ಖಾಲಿಯಾಗಿ ಹೋಗಿದೆ. ನೀವು ಒಗ್ದಿರೋ ಬಟ್ಟೆ ಬೇಕು, ಹೋಗಿ ತಗೊಂಡು ಹೋಗು. ಅಮ್ಮ ಅದು ಆಮೇಲೆ ಮಾತಾಡೋಣ ಕಣೆ. ಹೋಗಿ ಮೊದಲು ಬಟ್ಟೆ ತಗೊಂಡು ಹೋಗು. ಬಟ್ಟೆ ಒಗ್ದಿಲ್ಲ ಅತ್ತೆ. ಏನು? ಬಟ್ಟೆ ಒಗಿಲಿಲ್ವಾ? ಮಗು ಬಟ್ಟೆ ಒಗಿದೆ ಹಾಗೆ ಇಟ್ಟರೆ ವಾಸನೆ ಬರುತ್ತೆ ಕಣೆ. ನಿನ್ನೆ ಎಷ್ಟು ಕೆಲಸ ಆಯ್ತು ಅಂತ ನಿಮಗೆ ಗೊತ್ತು. ಪಾತ್ರೆ ತೊಳಿ ಅಷ್ಟರಲ್ಲೇ ಲೇಟ್ ಆಯ್ತು. ಬಟ್ಟೆ ಒಗೆಯೋದು ನೆನಪೇ ಬರಲಿಲ್ಲ. ಅದನ್ನ ಬಿಟ್ಟು ಇನ್ನೂ ಎಷ್ಟೊಂದು ಕೆಲಸ ಆಯ್ತಲ್ವಾ? ಸ್ವಲ್ಪನೂ ಜವಾಬ್ದಾರಿ ಇಲ್ಲದೆ ಮಾತಾಡ್ತಿದ್ಯಲ್ಲೇ. ಹೇಳ್ದೆ ಇರೋ ಕೆಲಸ ಬೇಡಮ್ಮ, ಹೇಳಿದ ಕೆಲಸ ಆದ್ರೂ ಮಾಡ್ಬಿಟ್ಟು ಹೋಗಿತ್ತಲ್ಲ ನೀನು. ಏನಮ್ಮ ಅಂತ ದೊಡ್ಡ ಕೆಲಸ ನಾನು ನಿನಗೆ ಹೇಳಿದ್ದು? ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಅದು ವಾಶ್ ಆಗ್ತಿತ್ತು. ನಾನೇ ನಿನ್ನ ಕೈಯೆಲ್ಲ ಒಗಿ ಅಂತ ಹೇಳಿದ್ದೆ. ಟೈಮ್ ಇರಲಿಲ್ಲ ಅಂತ ಹೇಳಿದ್ನಲ್ವತ್ತೆ. ಟೈಮ್ ಇದ್ದಿದ್ರೆ ಒಗಿತಿದ್ದೆ. ಯಾವಾಗಲೂ ಬಟ್ಟೆ ನಾನೇ ತಾನೇ ಒಗಿತಾ ಇದ್ದೆ. ಟೈಮ್ ಇಲ್ಲ ಅಂದಿದ್ರೆ ನೀನು ನನಗೆ ಹೇಳ್ಬೋದಾಗಿತ್ತು. ನಿನ್ನೆ ನನಗೆ ಸ್ವಲ್ಪ ಸೊಂಟ ನೋವಿತ್ತು ಅಂತ ನಾನು ನಿನಗೆ ಹೇಳಿದೆ. ಇಲ್ಲಾಂದ್ರೆ ನಾನೇ ಒಗಿತಾ ಇರ್ಲಿಲ್ವಾ? ಅತ್ತೆ, ನೀವು ಹೇಳಿದ ಕೆಲಸನ ನಾನು ಯಾವತ್ತಾದರೂ ಮಾಡಲ್ಲ ಅಂತ ಹೇಳಿದ್ದೀನಾ? ನಿಮಗೆ ಗೊತ್ತು ತಾನೆ ನಿನ್ನೆ ಎಷ್ಟು ಪಾತ್ರೆ ಇತ್ತು ಅಂತ. ಅದನ್ನೆಲ್ಲ ತೊಳೆಯೋ ಅಷ್ಟರಲ್ಲಿ ನನಗೆ ಬೆನ್ನೋವು ಬಂದುಬಿಡ್ತು. ಆಮೇಲೆ ಯಾವ ಕೆಲಸನೂ ನೆನಪೇ ಬರಲಿಲ್ಲ. ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕಲ್ಲ. ನಿನ್ನೆ ರಾತ್ರಿ ನಾನು ಹೇಳಿದೆ ತಾನೆ, ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡ್ಕೊ, ಮಿಕ್ಕಿದ್ದನ್ನು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ. ಸುಮ್ಮನೆ ನೆಪ ಹೇಳ್ಬಿಡ್ದೆ. ಈಗ ಬಟ್ಟೆ ಬೇಕಲ್ಲ ಮಗುಗೆ, ಏನು ಮಾಡಲಿ? ಅವಳು ಹಸಿ ಬಾಣಂತಿ ಕಣೆ, ಅವಳಿಗೆ ನಾ ಹೇಳಕ್ಕಾಗುತ್ತಾ? ನಿನಗೆ ಹೇಳಿ ಏನು ಪ್ರಯೋಜನ? ನಾನೇ ಹುಡುಕೋತೀನಿ. ಸಾಕ್ಷಿ, ನಾವಿಬ್ರು ಅಮ್ಮನ ಮುಟ್ಟ ರೇಸ್ ಮಾಡೋಣ. 1 2 3 ಸ್ಟಾರ್ಟ್. ನಾನು ಫಸ್ಟ್. ಇಲ್ಲಮ್ಮ, ನಾನು ಫಸ್ಟ್ ತಾನೆ. ನಾನು ಫಸ್ಟ್ ತಾನೆ. ಆಯ್ತು, ನಾನಿಬ್ರು ಮುದ್ದು ಮಕ್ಕಳು ಫಸ್ಟ್. ಇಲ್ಲ, ನಾನು ಒಬ್ನೇ ಫಸ್ಟ್. ಇಲ್ಲ, ನಾನು ಒಬ್ನೇ ಫಸ್ಟ್. ಆಯ್ತಪ್ಪ, ಆಯ್ತು. ಮೊದಲು ನೋಡಿ, ನೀವಿಬ್ರು ಹೋಗಿ ಕೈಕಾಲು ಮುಖ ತೊಳೆದು ಬನ್ನಿ. ಓಕೆ? ಅಮ್ಮ, ನಾನು ಆಲ್ರೆಡಿ ಫ್ರೆಶ್. ಸಾಕ್ಷಿ ಮಾತ್ರ ಆಲ್ರೆಡಿ ಗಪ್ಪು. ಇಲ್ಲ, ನಾನು ನನ್ನ ಸ್ಕೂಲಲ್ಲಿ ನೀಟೆಸ್ಟ್. ಇಲ್ಲ, ನಾನು ನೀಟೆಸ್ಟ್. ನಿಲ್ಸಿ ನೋಡಿ, ನೀವಿಬ್ರು ಮೊದಲು ಹೋಗಿ ಕೈಕಾಲು ಮುಖ ತೊಳೆದು ಹಾಲು ಕುಡಿದು ಹೋಮ್ವರ್ಕ್ ಮುಗಿಸಿ. ಆಮೇಲೆ ನಾನು ನಿಮ್ಮಿಬ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಹೇಳಿ? ಡಿನ್ನರ್ಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಇಬ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಮ್ವರ್ಕ್ ಮುಗಿಸ್ಕೊಳ್ಳಿ ಫಸ್ಟ್. ಓಕೆ? ಅಮ್ಮ, ಇವತ್ತು ಸ್ಕೂಲಲ್ಲಿ ಕಬಡ್ಡಿ ಆಡ್ಸಿದ್ರು. ನಾನು 2 ಜನನ ಔಟ್ ಮಾಡ್ದೆ, ಗೊತ್ತಾ? ಹೌದಾ? ಅದಕ್ಕೆ ಡ್ರೆಸ್ ಇಷ್ಟೊಂದು ಕೊಳೆ ಮಾಡ್ಕೊಂಡ್ ಬಂದಿದ್ಯಾ? ಹೌದಮ್ಮ, ಮೈ ತುಂಬಾ ನೋವ್ತದೆ. ನೀನು ಡ್ರೆಸ್ ಚೇಂಜ್ ಮಾಡಮ್ಮ. ಅಯ್ಯೋ, ನಾನು ಡ್ರೆಸ್ ಚೇಂಜ್ ಮಾಡ್ಬೇಕಾ? ಒಂದು ಕೆಲಸ ಮಾಡು, ನಾಳೆಯಿಂದ ಕಬಡ್ಡಿನೇ ಆಡಬೇಡ. ಇಲ್ಲಮ್ಮ,
ನಾನು ಕಬಡ್ಡಿ ಆಡಲೇಬೇಕು. ಕಬಡ್ಡಿಯಿಂದ ನಾನು ಸ್ಟ್ರಾಂಗ್ ಆಗ್ತೀನಿ, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ನಂಗೆ ಮಸಲ್ ಬರುತ್ತೆ, ನಾನು ಉದ್ದ ಆಗ್ತೀನಿ. ನಾನು ನೋಡು ಎಷ್ಟು ಕುಳ್ಳ ಹಾಕಿದ್ದೀನಿ. ಆದರೆ ಮಾತ್ರ ತುಂಬ ಮಾತಾಡ್ತೀಯ, ತಲಾ ಹರಟೆ. ನೋಡೋ ಎಷ್ಟೊಂದು ಕೊಳೆಗಿದೆ ಯೂನಿಫಾರ್ಮ್ನ. ಅಮ್ಮ ನಾನು ಕಬಡ್ಡಿ 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 ಅಂತ ಸ್ಟಾರ್ಟ್ ಮಾಡ್ದ. ಒಂದಪ್ಪ ಬಂದ್ಬಿಟ್ಟು ಅವನ ಕೈಯೆಲ್ಲ ಕೊಳೆತಮ್ಮ, ನನ್ನ ಡ್ರೆಸ್ಸಿಗೆ ಮೆತ್ಬಿಡ್ತು. ನಾಳೆ ಅವನ್ನ ಸುಮ್ಮನೆ ಬಿಡಲ್ಲ. ಹಿಂಗ್ ಹೊಡ್ದಿ ಅಮ್ಮ ಇವ್ನು ಸುಮ್ಮನೆ ಸುಳ್ಪದ್ಕ ಅಮ್ಮ, ಇವನು ಕೆಳಗ್ ಬಿದ್ದಿತ್ತು. ಇದು ಅದ್ರದ್ದು ಕೊಡೆ. ಇಲ್ಲಮ್ಮ ಏಯ್ ಸಾಕ್ಷಿ, ಸ್ವಲ್ಪ ಸುಮ್ಮನೆ ಇರೆ. ಇಲ್ಲ ನೀನ್ ಸಿಕ್ಬಿಟ್ಟೆ ಅಂತ ಇಷ್ಟೆಲ್ಲ ಸುಳ್ಳು ಹೇಳ್ತೀಯಾ? ಅಯ್ಯೋ ಪಾಪ ಮರಿ, ಇಷ್ಟೆಲ್ಲ ಬೇಡ ನಿಂಗೆ. ನೀನೇನ್ ಮುಚ್ಕನ ಇಷ್ಟೆಲ್ಲ ಮಾತಾಡಕ್ಕೆ? ಹೌದು. ನೋಡಮ್ಮ ಇವನು. ಅಯ್ಯೋ ಸಾಕು ಸಾಕು ಸಾಕು. ಮೊದಲು ಹೋಗಿ ಇಬ್ರು ಕೈಕಾಲು ಮುಖ ತೊಳೆದು ಹಾಲು ಕೊಟ್ಟು ಹೋಮ್ವರ್ಕ್ ಫಿನಿಶ್ ಮಾಡಬೇಕು. ಹಾಗೆ ಮೊದಲು ಫಸ್ಟ್ ಯೂನಿಫಾರ್ಮ್ ಹೋಗಕ್ಕೆ ಹಾಕಬೇಕು. ಬನ್ನಿ ವಾಷಿಂಗ್ ಮಿಷಿನ್ ಹಾಕ್ಬೇಕು ಮೂರು ಬಟ್ಟೆ. ಬನ್ನಿ 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 ಬನ್ನಿ. ಆಮೇಲೆ ನಾವೇ ನಾನು ಇಳಿಸ್ತೇನೆ. ನಿಧಾನ ಆ ಕಾಲ ಮೇಲೆ ಭಾರ ಬಿಡ್ಬೇಡ. ನಿಧಾನ ಬಾ. ಮಕ್ಕಳ ಬಟ್ಟೆಗಳು ಹೋಗ್ದೇ ಇಲ್ಲ. ನಮ್ಮ ಬಟ್ಟೆ ಜೊತೆಲಿ ಮಕ್ಕಳ ಬಟ್ಟೆನೂ ಮೆಷಿನ್ಗೆ ಹಾಕ್ಬಿಡ್ತೀನಿ. ಸುಮ್ಮನೆ ಇರಕ್ಕ, ನಿಮ್ಗೆ ಯಾಕೆ ಬೇಕಿದೆಲ್ಲ? ರಾಕಿ, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಂತೆ. ಆ ಮಕ್ಕಳ ಬಟ್ಟೆ ಒಗ್ದಾಕಿದ್ರೆ ಏನಾಗುತ್ತೆ? ನಾನೇನು ಕೈಯಲ್ಲಿ ಒಗಿಬೇಕಾ? ಮೆಷಿನ್ಗೆ ಹಾಕೋದು, ಸ್ವಿಚ್ ಹಾಕೋದು ಅಷ್ಟೇಪ್ಪ. ಅದೇನು ಕಷ್ಟನಾ? ಅಕ್ಕ, ಇದು ಕಷ್ಟ ಸುಲಭ ಅನ್ನೋ ಪ್ರಶ್ನೆ ಅಲ್ಲ. ಎಷ್ಟಕ್ಕ ಅಹಂಕಾರ ಅವ್ರಿಗೆ. ಬಟ್ಟೆನ ಇಲ್ಲಿವರೆಗೂ ತಂದು ಹಾಕಿ ಮಷಿನ್ಗೆ ಹಾಕಿ ಸ್ವಿಚ್ ಹಾಕಕ್ಕಾಗಲ್ವಾ ಅವ್ರಿಗೆ? ಇಷ್ಟು ಸೋಮಾರಿತನ ಯಾರಿಗೂ ಒಳ್ಳೇದಲ್ಲ. ರಾಕಿ, ಅತ್ತೆ ಬೈದ್ರೆ? ಈಗೇನು ಸನ್ಮಾನನ ಮಾಡ್ತಾ ಇದ್ದಾರೆ? ಅವ್ರು ನಮ್ಮನ್ನು ಹೊಗಳೋದು ಅಷ್ಟರಲ್ಲೇ ಇದೆ. ಅಕ್ಕ, ಇವತ್ತೇನಾದರೂ ಆಗಲಿ ನಮ್ಮ ಬಟ್ಟೆನ ನಾವು ವಾಶ್ ಮಾಡ್ಕೊಳ್ಳೋಣ. ಅವ್ರು ಬೇಕಿದ್ರೆ ಅವ್ರ ಮಕ್ಳ ಬಟ್ಟೆನ ವಾಶ್ ಮಾಡ್ಕೋತಾರೆ, ಇಲ್ಲ ಅಂದ್ರೆ ಹಾಗೆ ಕಳಿಸ್ತಾರೆ. ರಾಕಿ, ಅತ್ತೆ ಭೇದ ಭಾವ ಮಾಡಿದಾಗ ನಂಗೆ ತುಂಬ ಬೇಜಾರಾಗುತ್ತೆ. ಹಾಗಂತ ನಾವು ಬಟ್ಟೆ ಒಗಿದೇ ಇದ್ರೆ ಪಾಪ ಮಕ್ಕಳು ಈ ಗಲೀಜ್ ಬಟ್ಟೆನ ಸ್ಕೂಲ್ಗೆ ಹಾಕೊಂಡೋದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಅಕ್ಕ, ನೀವೊಬ್ರು ಎಷ್ಟು ಅಂತ ಕೆಲಸ ಮಾಡ್ತೀರಾ? ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ರೆ ಅವ್ರಿಗೆ ಸಹಾಯ ಆಗತ್ತೆ ಅನ್ನೋದು ನಿಜ. ಅದಕ್ಕೆ ಅವರು ಸ್ಪಂದಿಸ್ಬೇಕಲ್ವಾ? ಇದೆಲ್ಲ ಅತ್ತೆ ಕೊಟ್ಟಿರೋ ಸಲ್ಗೆ. ನೀವು ಹೀಗೆ ಅವ್ರ ಸೇವೆ ಮಾಡ್ಕೊತಾ ಇರ್ರಿ, ಜೀವನ ಪರ್ಯಂತ ನಿಮ್ ಚಾಕ್ರಿ ಮಾಡೋಕೆ ಇಟ್ಕೋತಾರಷ್ಟೇ. ಅಲ್ಲೇ ಅತ್ತೆ ಹೇಳಿದ್ ಸರಿ. ಆ ಮಗುಗೆ ಈಗಲೇ ರಾಜ ಮರ್ಯಾದೆ. ನಾಳೆ ಒಂದು ದೊಡ್ಡವನಾದ್ಮೇಲೆ ನಮ್ಮನ್ನೆಲ್ಲ ತುಳಿದು ಬಿಡ್ತಾರಷ್ಟೆ. ನೋಡಿ ಅಕ್ಕ, ನಾನು ಅವ್ರಿಗೆ ಯಾವುದೇ ರೀತಿಯಾದ ಕೆಲಸಗಳನ್ನು ಮಾಡ್ಕೊಡಲ್ಲ. ಈ ಬಟ್ಟೆನ ನನ್ನ ಮಷಿನ್ಗೆ ಹಾಕೋದಿಲ್ಲ. ನಾನು ಹಾಕಲ್ಲ. ಹಲೋ ವೇದಿಕಾ, ಹೇಳಮ್ಮ, ಹೇಗಿದೆಯಾ? ಅಲ್ಲಿನ ವಾತಾವರಣ ಹೇಗಿದೆ? ವಾತಾವರಣ ಏನೋ ಪರವಾಗಿಲ್ಲ, ಆದರೆ ಮನೆ ಬಿಟ್ಟು ಹುಡುಗಿ ಹೇಗಿರ್ತಾಳೆ ಹಾಗಿದ್ದೀನಿ. ಸತ್ಯ ಅಷ್ಟಾದರೂ ಆಶ್ರಯ ಸಿಕ್ತಲ್ಲ, ಅದಕ್ಕೆ ಖುಷಿ ಪಡು. ಖುಷಿನಾ? ನಾನೀಗ ಯಾಕೆ ಫೋನ್ ಮಾಡಿದೆ ಅಂತ ಗೊತ್ತಾ? ಯಾಕೆ? ನಾಡಿದ್ರಿಂದ ಎಕ್ಸಾಮ್ ಸ್ಟಾರ್ಟ್ ಅಂತೆ. ಹೌದಾ? ಹೌದು, ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಪೇರೆಂಟ್ಸ್ನ ಕರ್ಕೊಂಡೋಗಿ ಹಾಲ್ ಟಿಕೆಟ್ ತೊಗೊಂಡು ಹೋದ್ರಂತೆ. ನಾನು ಅಲ್ಲಿಗೆ ಹೋಗ್ತೀಯಾ? ಅಯ್ಯಯ್ಯೋ ಇಲ್ಲಪ್ಪ, ನಾನು ಮಾತ್ರ ಅಲ್ಲಿಗೆ ಹೋಗಲ್ಲ. ಅದು ಅಲ್ಲದೆ ಪ್ರಿನ್ಸಿಪಲ್ ಬೇರೆ ನನ್ನನ್ನು ಕಾಲೇಜಿಂದ ಆಚೆ ಹಾಕಿದ್ದಾರೆ. ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತಿದ್ರೆ ಮರ್ಯಾದೆ ಇರುತ್ತಾ? ಈ ವರ್ಷ ಅಂತೂ ಎಕ್ಸಾಮ್ ಬರೆಯೋ ಹಾಗೆ ಇಲ್ಲ. ಮುಂದೆ ಅದೇನಾಗುತ್ತೋ ಏನೋ, ನೆನೆಸ್ಕೊಂಡ್ರೇ ಭಯ ಆಗ್ತಾ ಇದೆ. ವೇದಿಕಾ, ಒಂದು ಕೆಲಸ ಮಾಡೋಣ, ನಾನೇ ನಿಮ್ಮ ಕಾಲೇಜಿಗೆ ಬಂದು ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ, ಆಯಿತಾ? ಏನು?
ನೀವು ಬರ್ತೀರಾ? ಯಾಕೆ? ವೇದಿಕಾ, ನೀನು ನನ್ನ ಮಗಳ ಥರ. ಮಗಳು ಕಷ್ಟದಲ್ಲಿ ಇರಬೇಕಾದ್ರೆ ಸಹಾಯ ಮಾಡೋದು ತಾಯಿ ಕರ್ತವ್ಯ. ಬೇಡ ಚಿಕ್ಕಮ್ಮ, ನನಗೆ ತುಂಬ ಹೆದರಿಕೆ ಆಗ್ತಿದೆ. ಹೆದರಿಕೆ ಯಾಕೆ ವೇದಿಕಾ? ನಾನು ನಿನ್ನ ಜೊತೆ ಇದ್ದೀನಲ್ವಾ, ಆರಾಮಾಗಿರು, ಏನು ಟೆನ್ಷನ್ ತೊಗೊಳ್ಬೇಡ. ಹೌದು, ಹಾಲ್ ಟಿಕೆಟ್ ಕೊಡೋ ಲಾಸ್ಟ್ ಡೇಟ್ ಯಾವುದು ಅಂತ ವಿಚಾರಿಸು. ನಾಳೆನೇ ಲಾಸ್ಟ್ ಡೇಟ್ ಚಿಕ್ಕಮ್ಮ. ನಾಳೆ ಎಲ್ಲಾಗತ್ತೆ? ಯಾಕಾಗಲ್ಲ, ಮನಸ್ಸಿದ್ರೆ ಮಾರ್ಗ. ನೋಡು, ಬೆಳಗ್ಗೆ ನೀನು ಹೊರಟಿರು, ನಾನು ನಿನ್ನ ಜೊತೆ ಬರ್ತೀನಿ, ಆಯಿತಾ? ಬೇಡ ಚಿಕ್ಕಮ್ಮ, ಪ್ರಿನ್ಸಿಪಾಲು ನೀವು ಬೇರೆಯವರು ನಮ್ಮನೆಯವರಲ್ಲ ಅಂತ ಬೈತಾರೆ. ಅದು ಅಲ್ಲದೆ ಹೊರಟಾಗಿ ಮಾತಾಡ್ತಾರೆ. ಮಾತಾಡಲಿ ಬಿಡು, ಒಂದೊಳ್ಳೆ ಕಾರ್ಯಕ್ಕೆ ಅನ್ಸ್ಕೊಂಡ್ರೂ ಪರವಾಗಿಲ್ಲ. ಹಾಲ್ ಟಿಕೆಟ್ ಸಿಕ್ಕಿದ್ರು ಎಕ್ಸಾಮಿಗೆ ಹೇಗೆ ಹೋಗಲಿ? ನಾನು ಇರ್ತೀನಿ ಅಂತ ಹೇಳಿದ್ನಲ್ವಾ, ನಿನ್ನ ಎಕ್ಸಾಮ್ ಮುಗಿಯೋವರೆಗೂ ನಾನು ನಿನ್ನ ಜೊತೆಲೇ ಇರ್ತೀನಿ, ಆಯಿತಾ? ಇದೆಲ್ಲ ಆಗುತ್ತಾ? ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆದರೆ? ನಾನು ಹೇಳಿದ್ನಲ್ವಾ, ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ, ಏನು ಯೋಚನೆ ಮಾಡಬೇಡ. ನೋಡು, ಬೆಳಗ್ಗೆ ನೀನು ರೆಡಿಯಾಗಿರು, ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸರಿ ಚಿಕ್ಕಮ್ಮ, ಬಾಯ್. ಬಾಯ್, ಹುಷಾರು. ನೀನು ಒಬ್ಳೆ ಇಲ್ಲಿರೋದ್ ಬೇಡ ಶಾರ್ವರಿ. ಟಾಡಾ, ಕಿತ್ತೂರು ರಾಣಿ ಚೆನ್ನಮ್ಮ ಪಾರ್ಟ್ 2 ನಾನು. ನನ್ ಬಗ್ಗೆ ನಿಂಗೆ ಚಿಂತೆ ಬೇಡ. ನೀನು ನಮ್ ಜೊತೆ ನ್ಯೂಯಾರ್ಕ್ ಬರ್ತಾ ಇದ್ಯಾ ಅಷ್ಟೇ. ನೋ, ನಾನ್ ಬರಲ್ಲ. ಸಂತೂರ್ ಸಾಗರ ಸಂಗಮ ನಾಳೆ ರಾತ್ರಿ 8:30ಕ್ಕೆ. ಸಂತೂರ್ ಸಾಗರ ಸಂಗಮ ಪ್ರಾಯೋಜಕರು ಸಂತೂರ್, ತಾರುಣ್ಯಪೂರ್ಣ ತ್ವಚೆಯ ರಹಸ್ಯ. ಅಯ್ಯೋ, ನಾಳೆ ಬೆಳಗ್ಗೆ ಬೇಗ ಬೇರೆ ಹೇಳ್ಬೇಕು. ಚಿಕ್ಕಮ್ಮ ಬರ್ತಾರೆ, ಕಾಲೇಜಿಗೆ ಬೇರೆ ಹೋಗಬೇಕು. ದೇವ್ರೆ, ಅಲ್ಲೇನೂ ಆಗ್ಬಾರ್ದಪ್ಪ. ಹಾಯ್, ನಾಳೆನೇ ಲಾಸ್ಟ್ ಡೇಟು, ನೀನು ಬರಲೇಬೇಕು. ಬಂದೇ ಬರ್ತೀಯ ಅಂತ ನನಗೆ ಗೊತ್ತು. ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ, ಬೇಗ ಬಾ. ನಿನ್ನನ್ನು ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ. ನನಗೆ ಗೊತ್ತು ನೀನು ಗಾಬರಿಯಾಗಿರ್ತೀಯ ಅಂತ, ಆದರೆ ಏನು ಭಯ ಪಡಬೇಡ, ಅಂಥದ್ದೇನೂ ಇಲ್ಲ. ಈಗ ನಾನು ಯಾಕೆ ಮೆಸೇಜ್ ಕಳಿಸ್ತೆ ಅಂದರೆ, ನಾಳೆ ನೀನು ಇಲ್ಲಿಗೆ ಬಂದಾಗ ನನ್ನ ನೋಡಿ ಹೆದರ್ಕೋಬಾರ್ದು ಅಂತ. ನಿನ್ನ ಬರುವಿಕೆಗಾಗಿ ಕಾಯುತ್ತಿರುವ ನಿನ್ನವ ಅರುಣ. ಆದಿತ್ಯ, ಯಾಕೆ ಈ ರೀತಿ ಬಟ್ಟೆನೆಲ್ಲ ಕಿತ್ತಾಕ್ತಾ ಇದ್ಯಾ? ಏನ್ ಬೇಕು ನಿನ್ಗೆ? ಅಯ್ಯೋ ಸುಮ್ಮನಿರಮ್ಮ, ಸ್ಕೂಲಿಗೆ ಬಟ್ಟೆ ಹುಡುಕ್ತಾ ಇದೀನಿ. ಅಮ್ಮ, ಇವತ್ತು ಯಾವ ವಾರ? ವೆಡ್ನೆಸ್ಡೇ. ಅಯ್ಯೋ ಅಮ್ಮ, ಇವತ್ತು ಕಲರ್ ಡ್ರೆಸ್ ಅಲ್ಲ, ಸ್ಕೂಲ್ ಯೂನಿಫಾರ್ಮ್ ಎಲ್ಲಿದೆ ಅಂತ ಹೇಳಮ್ಮ. ಎಲ್ಲೆಲ್ಲ ಬಿಸಾಕು, ನಾನು ನಿನಗೆ ಹುಡ್ಕೊಡ್ತೀನಿ. ಹಾ ಎಷ್ಟು ಸಾರಿ ಹೇಳಿದ್ದೀನಿ ನಿನ್ಗೆ, ಬಟ್ಟೆನ ಒಂದೇ ಕಡೆ ಇಡು, ಹ್ಯಾಂಗರಿಗೆ ನೇತು ಹಾಕು ಅಂತ. ಅದ್ ಬಿಟ್ಬಿಟ್ಟು ಎಲ್ಲೆಲ್ಲ ಹೆಸ್ರೆ? ಗೊತ್ತಾಯ್ತು 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 ಗೊತ್ತಾಯ್ತು. ಎಲ್ಲಿಟ್ಟಿದ್ಯಾ? ನನ್ನ ಎಲ್ಬು ಚೀಟ್ನ ಅಲ್ಲೇ ಇರುತ್ತೆ. ಅದೇ ಎಲ್ಲಿಟ್ಟಿದ್ಯಾ ಅಂತ ಕೇಳಿದೆ. ಯಾವನಿಗೆ ಗೊತ್ತು? ಹಾಕ್ತೀನಿ ನೋಡು, ಬರೀ ತಮಾಷೆ ಮಾಡೋದಕ್ಕೆ ಹೇಳೋ. ಎಲ್ಲಿಟ್ಟಿದ್ಯಾ ಅಂತ ಹೇಳು. ಅದೇ ಗೊತ್ತಿಲ್ಲ, ನೀನು ಹುಡುಕು ಫಸ್ಟ್. ನೋಡು, ಸುಮ್ಮನೆ ತರಲೆ ಮಾಡಬೇಡ, ಎಲ್ಲಿಟ್ಟಿದ್ಯಾ ಅಂತ ಹೇಳು. ವಾಷಿಂಗ್ ಮಷೀನ್ ಹತ್ರ ತಗೊಂಡೋಗಿದ್ದೀನಿ ಅಂತ ಹೇಳಿದ್ಯಲ್ಲ. ಓ,
ಒಗೆಗೆ ಹಾಕಿದ್ದೀನಿ ಕಣೋ, ಒಂದು ನಿಮಿಷ ತರ್ತೀನಿ. ಹಾಂ ಬೇಗ ಬಾ ಅಮ್ಮ, ತುಂಬಾ ಹೊತ್ತು ನಿಂತಿರಕ್ಕಾಗಲ್ಲ. ಸಾಕ್ಷಿ ಬಂದ್ಬಿಟ್ಟು ಶೇಮ್ ಅಂತಾಳೆ. ಹೌದಲ್ವಾ? ಅದೇ ಸಾಕ್ಷಿ ಕಣೋ. ಅಯ್ಯೋ ಬೈನ ಕೂಗ್ಬೇಡ. ಚಡ್ಡಿ ಹಾಕೊಂಡಿದ್ದೀನಿ, ಚಡ್ಡಿ ಹಾಕೊಂಡಿದ್ದೀನಿ, ಚಡ್ಡಿ ಹಾಕೊಂಡು ಹೋಗಿನ ಕಡಿಮೆ ಇಲ್ಲ ಕಳ್ಳ. ಬೇಗ ಬಾ. ಹಾಂ ಅಕ್ಕ, ನನ್ನ ಬಟ್ಟೆಗಳೆಲ್ಲ ಲೆಕ್ಕ ಹಾಕಿದ್ರೆ ಒಂದು ಲೋಡ್ ಆಗುತ್ತೆ ಅನ್ಸುತ್ತೆ. ನನ್ನ ಬಟ್ಟೆ ಆದ ತಕ್ಷಣ ನಿಮ್ಗೆ ತಂದು ಕೊಡಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ಇವಾಗ ಇಟ್ಟೋಗ್ಬಿಡಿ, ನಾನು ಆಮೇಲೆಲ್ಲ ಹಾಕ್ತೀನಿ. ಪರವಾಗಿಲ್ಲ, ನೀನು ಬಟ್ಟೆ ಒಗ್ದಿದ್ದಾದ್ಮೇಲೆ ಹೇಳು, ನಾನು ಬಂದು ಹಾಕ್ಕೊಳ್ತೀನಿ. ಓ, ಮನೆ ಕೆಲಸ ಇನ್ನೊಂದು ರಾಶಿ ಇದೆ. ಇವುಗಳನ್ನ ನಂಬ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಕೆಲಸ ಮಾಡಿ ಮಾಡಿ ಕೈ ನೋವು ಬಂದ್ಬಿಟ್ಟಿದೆ ಕಣೆ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮಗಂತೂ ಬುದ್ಧಿ ಬರಲ್ಲ. ಮನೆ ಕೆಲಸ ಎಲ್ಲ ನೀವು ಒಬ್ಬರೇ ಮಾಡಬೇಡಿ ಅಂದರೂ ಮಾಡ್ತಾ ಇರ್ತೀರ. ಏನು ಮಾಡೋದು? ಅಯ್ಯೋ, ಆದಿ ಬಟ್ಟೆನೇ ಸಿಗ್ತಾ ಇಲ್ಲ. ಎಲ್ಲಿ ಹೋಯ್ತು? ಅಕ್ಕನ ಕೇಳ? ಅಯ್ಯೋ ಬೇಡಪ್ಪ, ಅಕ್ಕ ಯಾಕೋ ಮೂಡಲಿಲ್ಲ. ಅಕ್ಕ, ಆದಿತ್ಯನ ಬಟ್ಟೆ ಅಂದರೆ ಅವನ ಯೂನಿಫಾರ್ಮ್ ಎಲ್ಲೂ ಕಾಣಿಸ್ತಾ ಇಲ್ಲ. ನೀವೆಲ್ಲಾದರೂ ನೋಡಿದ್ರಾ? ನಾನು ನೋಡಿಲ್ಲ. ಮತ್ತೆಲ್ಲಿ ಹೋಯ್ತು? ಎಲ್ಲ ಕಡೆನೂ ಹುಡುಕಿದ್ದೀನಿ ಅಕ್ಕ, ಎಲ್ಲೂ ಸಿಗ್ತಾ ಇಲ್ಲ. ನಿನ್ನೆ ಒಗ್ದಿರೋ ಬಟ್ಟೆಗಳೆಲ್ಲ ಇಲ್ಲೇ ಇದೆ, ಯಾರು ಬಟ್ಟೆ ತೆಗ್ದೇ ಇಲ್ಲ. ನಿನ್ನೆ ಬಟ್ಟೆ ಒಗ್ದು ಎಲ್ಲ ಹಾಕ್ದೆ ನೀನು? ಇಲ್ಲ, ಹೋಗಿಲಿಲ್ಲ. ನಾನು ಮಿಷನ್ ಪಕ್ಕದಲ್ಲೇ ಇಟ್ಟಿದ್ದೆ. ಮಷಿನ್ಗೆ ಹಾಕಿ ವಾಶ್ ಮಾಡಿ ಇಲ್ಲಿಟ್ಟಿದ್ರಾ? ಅದು ಹಾಗಲ್ಲ, ಅವನ ಬಟ್ಟೆ ತುಂಬ ಕೊಳೆ ಆಗಿತ್ತು. ಒಗೆಯೋ ಬಟ್ಟೆ ಜೊತೆ ಇದನ್ನು ಸೇರಿಸಿ ಒಗಿತಾರೆ ಅಂತ ಇಟ್ಟಿದ್ದೆ. ಆದರೆ ಯಾರಾದರೂ ಹಾಕ್ತಾರೆ ಅಂತನಾ? ಯಾರು ಹಾಕೋದು? ಅದು ಅವ್ನು ನೆನ್ನೆ ಮಧ್ಯಾಹ್ನ ಬಿಚ್ಚಿಟ್ಟಿದ್ದು ಯೂನಿಫಾರ್ಮ್. ಅದು ಯಾವಾಗಲೂ ಅಕ್ಕನೇ. ಆರ್ತಿ, ನಂಗೆ ನೆನ್ನೆ ತುಂಬ ಕೆಲಸ ಇತ್ತು, ಅದಕ್ಕೆ ಯಾರ ಬಟ್ಟೆನೂ ಒಗಿಲಿಲ್ಲ ನಾನು. ನೀನು ಯಾರಿಗಾದ್ರೂ ಹೇಳಿದ್ಯಾ ಬಟ್ಟೆ ಒಗಿಯೋಕ್ಕೆ? ಇಲ್ಲ, ಅದು ಏನು ಆರ್ತಿ, ಏನೇ ಕೇಳಿದ್ರು ಇಲ್ಲ ಅದು ಇದು ಅಂತ ಹಾರ್ಕೆ ಉತ್ತರ ಕೊಡ್ತಿದ್ಯಾ. ಬಟ್ಟೆ ಎಲ್ಲೋಯ್ತು? ಎಲ್ಲೋಗಿರುತ್ತೆ, ಇಲ್ಲೇ ಎಲ್ಲಾದ್ರೂ ಇರುತ್ತೆ ನೋಡು. ರಕ್ಕಿ, ನೀನಾದ್ರು ನೋಡ್ದ್ಯಾ? ನನ್ನ ಬಟ್ಟೆನ ನೋಡ್ಕೊಂಡ್ರೆ ಸಾಕು. ಅಂಥದ್ರಲ್ಲಿ ಮನೆಯವ್ರ ಬಟ್ಟೆ ಎಲ್ಲ ನಾನು ಯಾಕೆ ನೋಡೋಕೆ ಹೋಗಲಿ? ನನಗಂತೂ ಗೊತ್ತಿಲ್ಲ ಅಕ್ಕ. ಸರಿ ಬನ್ನಿ ಹೋಗೋಣ. ಒಂದು ನಿಮಿಷ ಅದೇ, ನಿನ್ನ ಡ್ರೆಸ್ ಇನ್ನೂ ಸಿಕ್ಕಲಿಲ್ಲ, ಹುಡುಕ್ತಾ ಇದ್ದೀನಿ ತಾಳು. ಸರಿ ಬೇಗ ಬಾ. ನಾ ಐರನ್ ಮಾಡಬೇಕು. ಐರನ್ ಮಾಡಿಲ್ಲ ಅಂದ್ರೆ ಸ್ಕೂಲಿಂದ ಹೊರಗಡೆ ನಿಲ್ಲಿಸ್ತಾರೆ. ಎಲ್ಲಿ ಡ್ರೆಸ್ಸು? ನಿನ್ನ ಡ್ರೆಸ್ಸು ವಾಶ್ ಆಗಿಲ್ಲ ಪುಟ್ಟ. ವಾಶ್ ಆಗಿಲ್ವಾ? ಯಾಕಮ್ಮ? ಅದು ಮಿಷನ್ ಪಕ್ಕದಲ್ಲಿ ಇಟ್ಟಿದ್ದಲ್ಲ, ಯಾರು ಅದನ್ನ ನೋಡಿಲ್ಲ, ಅದಕ್ಕೆ ವಾಶ್ ಮಾಡಿಲ್ಲ. ನೀವೇ ವಾಶ್ ಮಾಡ್ಬೇಕಾಯ್ತು. ನಾನು ಬಾಣಂತಿ ಅಲ್ವಾ, ನೀರು ಮುಟ್ಬಾರ್ದು. ನೀರು ಮುಟ್ಟಿದ್ರೆ ಪಾಪುಗೆ ಶೀತ ಆಗುತ್ತೆ ಕಣೋ. ಪಾಪಗೆ ಮಾತ್ರ ಕೋಲ್ಡ್ ಆಗಬಾರ್ದು. ನನ್ನ ನೋಡಿ, ನಾನೀಗ ಹೆಂಗೆ ಸ್ಕೂಲಿಗೆ ಹೋಗ್ಲಿ? ಯೂನಿಫಾರ್ಮ್ ಇಲ್ಲ ಅಂದರೆ ಸ್ಕೂಲ್ ಒಳಗಡೆ ಬಿಡಲ್ಲ. ನಾನು ಸ್ಕೂಲಿಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಪಾಪಗೆ ಮಾತ್ರ ಕೋಲ್ಡ್ ಆಗಬಾರ್ದು ಅಲ್ವಾ?
ಅದೇ ಅಳಬಾರ್ದು ಪುಟ್ಟ. ಅವ್ರು ಯಾರು ನೀನು ಯೂನಿಫಾರ್ಮ್ ಹೋಗಿಲ್ಲ ಅಂತ ಗೊತ್ತಿದ್ದಿದ್ರೆ ನಾನೇ ಒಗಿತಾ ಇದ್ದೆ. ಆದರೆ ಏನು ಮಾಡೋದು ನನಗೆ ಗೊತ್ತಿರಲಿಲ್ಲ ಕಣೋ. ನನ್ನ ಜೊತೆ ಮಾತಾಡ್ಸ್ಬೇಡ. ನಾನು ಎಲ್ಲಿಗೂ ಹೋಗಲ್ಲ, ಸ್ಕೂಲಿಗೆ ಹೋಗಲ್ಲ, ಟ್ಯೂಷನಿಗೆ ಹೋಗಲ್ಲ, ಕ್ಲಾಸಸ್ಸಿಗೆ ಹೋಗಲ್ಲ, ಇಲ್ಲೇ ಕೂತಿರ್ತೀನಿ. ಅದೇ ಹಾಗೆಲ್ಲ ಹಠ ಮಾಡಬಾರ್ದು ಪುಟ್ಟ. ಈಗ ಎಕ್ಸಾಮ್ ಟೈಮು, ನೀನು ಸ್ಕೂಲಿಗೆ ಹೋಗಲೇಬೇಕು. ಪ್ಲೀಸ್ ಅಮ್ಮನ ಮಾತು ಕೇಳ್ತೀಯಲ್ವ ನೀನು? ಸ್ಕೂಲಿಗೆ ಹೊರಡು. ಇಲ್ಲ, ನನ್ನ ಫ್ರೆಂಡು ಮೊನ್ನೆ ಕೊಳೆ ಬಟ್ಟೆ ಹಾಕೊಂಡ್ಬಂದಿದ್ದ. ಪಾಪ ಅವ್ರ ಅಮ್ಮಂಗೆ ಹುಷಾರಿರಲಿಲ್ಲ. ಆದ್ರೂ ಅವನ್ನ ಫುಲ್ ಡೇ ಹೊರಗಡೆ ನಿಲ್ಸಿದ್ರು ಗೊತ್ತಾ. ಈಗ ನಾನು ಕೊಳೆ ಬಟ್ಟೆ ಹಾಕೊಂಡು ಹೋದ್ರೆ ನನಗೂ ಹಂಗೆ ಮಾಡ್ತಾರೆ. ನನ್ನ ಮಾತು ಕೇಳೋ ಅದೇ. ನೋಡು, ನಾಳೆ ಒಳಗೆ ನಿನ್ನ ಡ್ರೆಸ್ಸನ್ನು ಒಗ್ದಾಕಿಟ್ಟಿರ್ತೀನಿ. ಇವತ್ತು ಸ್ಕೂಲಿಗೆ ಹೋಗೋ. ಇಲ್ಲ, ನಾನು ಹೋದ್ರೆ ಮ್ಯಾಮ್ ಬೈತಾರೆ. ಆದಿ ನನ್ನ ಮಾತು ಕೇಳೋ ಅದೇ.